ಬೆಳಗಾವಿ ಗಡಿಯಲ್ಲಿ ನಡೆದಿತ್ತು 400 ಕೋಟಿ ರಾಬರಿ. ಪೊಲೀಸರಿಗೆ ಹೈ ವಿಟ್ನೆಸ್ಗಾಗಿ ತಲೆ ಕೆಡಿಸಿಕೊಂಡ ಪೊಲೀಸರು. ಬೆಂಗಳೂರು ಟ್ರಾಫಿಕ್ ನಿಯಂತ್ರಣಕ್ಕೆ ಹೊಸ ಪ್ಲಾನ್. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಆರ್ಟಿಒ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳಲು ರಸ್ತೆಯ ಮಧ್ಯೆ ಲಾರಿ ತಂದು ನಿಲ್ಲಿಸಿದ ಕಾರಣ ಓರ್ವ ಸಾವನ್ನಪ್ಪಿ, ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ದಾವಣಗೆರೆಯ ಹಿರೇಮಲ್ಲನಹೊಳೆ ಗ್ರಾಮದ ಬಳಿ ಆರ್ಟಿಒ ಅಧಿಕಾರಿಗಳು ತಪಾಸಣೆ ನಡೆಸುತ್ತಿದ್ರು. ಈ ವೇಳೆ ಆರ್ಟಿಒ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ಲಾರಿ ಚಾಲಕ ಲಾರಿಯನ್ನ ರಸ್ತೆ ಮಧ್ಯಭಾಗದಲ್ಲಿ ತಂದ ಕಾರಣ ಅದೇ ರಸ್ತೆಯಲ್ಲಿ ಬರುತ್ತಿದ್ದ ಕಾರು ಡಿಕ್ಕಿ ಹೊಡೆದಿದೆ. ಪರಿಣಾಮ 34 ವರ್ಷದ ಕಾರು ಚಾಲಕ ಪವನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೋಲಾರದ ಮೋನೀಶ್, ಬೀದರ್ನ ಸರ್ವೇಶ್ ಗಾಯಗೊಂಡಿದ್ದಾರೆ. ಲಾರಿ ಚಾಲಕನನ್ನ ಜಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಅಂತರಘಟ್ಟೆ ಜಾತ್ರೆಯಲ್ಲಿ ಅವಘಡ ಸಂಭವಿಸಿದೆ. ಎತ್ತಿನ ಗಾಡಿಯ ನೊಗ ಬಡಿದು ಓರ್ವ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುವನ್ನು ಬೀರೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜನರ ಕೂಗಾಟದಿಂದ ಎತ್ತಿನ ಗಾಡಿಗಳು ರಥಕ್ಕೆ ಡಿಕ್ಕಿ ಹೊಡೆದಿರೋ ಘಟನೆ ನಡೆದಿದೆ. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆ ಪ್ರಕರಣದ ಬಗ್ಗೆ 3 ರಾಜ್ಯದ ಪೊಲೀಸರು ತಲೆಕೆಡಿಸಿಕೊಂಡಿದ್ದಾರೆ. ದರೋಡೆಯ ಪ್ರಕರಣವು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ ಹೈಜಾಕ್ ಮಾಡಿ 400 ಕೋಟಿ ಹಣ ದರೋಡೆ ಪ್ರಕರಣದ ಐವಿಟ್ನೆಸ್ ಆಗಿ ಕಸರತ್ತು ನಡೆಸಿದ್ದಾರೆ. ಹಣ ತುಂಬಿದ್ದನ್ನ ಕಣ್ಣಾರೆ ನೋಡಿದವರು ಯಾರು ಅನ್ನೋದೇ ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳಿಗೆ ಕಾಡ್ತಾರೋ ಪ್ರಶ್ನೆ. ಕಿಂಗ್ ಪಿನ್ ಕಿಶೋರ್ ಸಾಳ್ವೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿ ಸಂಗ್ರಹಿಸುತ್ತಿದ್ದಾರೆ. ಮತ್ತೊಂದು ಕಡೆ ಬಂಧನವಾಗಿರುವ 7 ಮಂದಿ ಆರೋಪಿಗಳ ಬಗ್ಗೆ ತೀವ್ರ ವಿಚಾರಣೆ ನಡೆಸಲಾಗ್ತಿದೆ. ಪ್ರಕರಣ ಸಂಭವಿಸಿ 1 ವಾರ ಕಳೆದರೂ ಐವಿಟ್ನೆಸ್ ಬಗ್ಗೆ ಸುಳಿವು ಸಿಗದೇ ಇರೋದು ಪ್ರಕರಣದಲ್ಲಿ ಅಚ್ಚರಿ ಮೂಡಿಸಿದೆ. ಬೆಂಗಳೂರು ನಗರ ಇಡೀ ವಿಶ್ವದಲ್ಲಿಯೇ 2ನೇ ಟ್ರಾಫಿಕ್ ಸಿಟಿ ಅಂತ ಕುಖ್ಯಾತಿ ಪಡೆದಿದೆ. ಟ್ರಾಫಿಕ್ ಸಿಟಿ ಎಂಬ ಹಣೆಪಟ್ಟಿಯಿಂದ ಹೊರಬರುವುದಕ್ಕೆ ಬೆಂಗಳೂರು ಸಂಚಾರಿ ವಿಭಾಗದ ಜಂಟಿ ಆಯುಕ್ತರು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮತ್ತು ಜಿಬಿಎ ಮುಖ್ಯ ಆಯುಕ್ತರು ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಔಟರ್ ರಿಂಗ್ ರೋಡ್ನಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತೇಳಿ ಗುರುತು ಮಾಡಿದ್ದಾರೆ. ಹಾಗಾಗಿ ಔಟರ್ ರಿಂಗ್ ರೋಡ್ ಸೇರಿದಂತೆ ಬೆಂಗಳೂರು ಸಿಟಿ ಒಳಗಡೆ ಟ್ರಾಫಿಕ್ ಸಮಸ್ಯೆ ನಿವಾರಿಸುವುದಕ್ಕೆ ಮುಂದಾಗಿದ್ದಾರೆ. ಫೆಬ್ರವರಿ ಮೊದಲ ವಾರದಲ್ಲಿ ಐಟಿ-ಬಿಟಿ ಕಂಪನಿಗಳ ಜೊತೆಗೆ ಸಭೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನುವ ಭಾಗದಲ್ಲಿ ಟ್ರಾಫಿಕ್ ನಿಯಂತ್ರಣ ಮಾಡುವುದಕ್ಕೆ ಪ್ಲಾನ್ ಆಗ್ತಿದೆ. ಮುಖ್ಯವಾಗಿ ಔಟರ್ ರಿಂಗ್ ರೋಡ್ನ ಗುರಿಯಾಗಿಸಿಕೊಂಡು ಟ್ರಾಫಿಕ್ ನಿಯಂತ್ರಣ ಮಾಡುವುದಕ್ಕೆ ಪ್ಲಾನ್ ಮಾಡ್ತಿದ್ದು, ಬೆಂಗಳೂರಿನಲ್ಲಿ ವೆಹಿಕಲ್ಗಳ ಓಡಾಟ ಹೆಚ್ಚಾಗಿದ್ದು ವೆಹಿಕಲ್ ಓಡಾಡುವ ಪ್ರಮಾಣ ಕಡಿಮೆ ಮಾಡುವ ಬಗ್ಗೆ ಚಿಂತನೆ ಕೂಡ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ಸೇರಿದಂತೆ ಕರ್ನಾಟಕದ 4 ಸಾರಿಗೆ ನಿಗಮದ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ವೇತನ ಪರಿಷ್ಕರಣೆ ಹಾಗೂ ದೀರ್ಘಕಾಲದಿಂದ ಬಾಕಿ ಇರುವ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ನಾಳೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆಯವರೆಗೂ ಕೂಡ ಪ್ರೊಟೆಸ್ಟ್ ನಡೆಯುತ್ತೆ. 2020ರಿಂದ 23ರವರೆಗೂ 38 ತಿಂಗಳ ವೇತನ ಪರಿಷ್ಕರಣೆಯ ಹಿಂಬಾಕಿ ಹಾಗೂ 2024ರಿಂದ 4 ವರ್ಷಗಳ ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ನಾಳೆ ಸಂಜೆವರೆಗೂ ಕೂಡ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರೆದಿದ್ರೆ ಜನವರಿ 30ರಂದು ಸಾರಿಗೆ ನೌಕರರು ಸಾಮೂಹಿಕ ರಾಜೀನಾಮೆಗೆ ಮುಂದಾಗಲಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರ ಕೂಟವು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದು ಫೆಬ್ರವರಿ 15ರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯಕ್ಕೆ ಈಗ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಕಾರಾಗೃಹದ ಡಿಜಿಪಿ ಅಲೋಕ್ ಕುಮಾರ್ ಹೊರಡಿಸಿರುವ ಹೊಸ ಸುತ್ತೋಲೆಯಂತೆ ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ಗೆ ಲಗಾಮ್ ಹಾಕಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವ ನಟ ದರ್ಶನ್ ಹಾಗೂ ಪವಿತ್ರಾಗೆ ಮೈಮೇಲಿರುವಂತಹ ಬಟ್ಟೆ ಜೊತೆಗೆ 2 ಜೊತೆಗೆ ಬಟ್ಟೆಗಷ್ಟೇ ಅವಕಾಶ ಕೊಡಲಾಗಿದೆ. ಇದು ಜೈಲಲ್ಲಿರುವ ಎಲ್ಲ ವಿಚಾರಣಾಧೀನ ಕೈದಿಗಳಿಗೂ ಕೂಡ ಅನ್ವಯವಾಗುತ್ತೆ. ಅರ್ಧ ಕೆಜಿ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ಗೆ ಅವಕಾಶವನ್ನು ನೀಡಲಾಗಿದೆ. ಅಲೋಕ್ ಕುಮಾರ್ ಹೊರಗಿನ ಊಟಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸ್ವಲ್ಪ ದಿನದಲ್ಲಿ ಜೈಲಿನಲ್ಲಿಯೇ ಮೊಬೈಲ್ ಹಾಗೂ ಮಾದಕ ವಸ್ತುಗಳಿಗೂ ಕೂಡ ಇತಿಶ್ರೀ ಹಾಡಲಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲು ಸಂಪೂರ್ಣ ಸಿಸಿಟಿವಿ ಕಣ್ಗಾವಲಿನಲ್ಲಿರಲಿದೆ. ಎಂಟ್ರಿ, ಸ್ಕ್ರೀನಿಂಗ್ ಏರಿಯಾ, ವಿಸಿಟರ್ಸ್ ಮಾತುಕತೆ, ಮಹಿಳಾ ಬ್ಯಾರಕ್, ವಿಚಾರಣಾಧೀನ ಕೈದಿಗಳು, ಸಜಾ ಕೈದಿಗಳ ಬ್ಯಾರಕ್, ಹೀಗೆ ಎಲ್ಲಾ ಕಡೆ ಸಿಸಿಟಿವಿ ಅಳವಡಿಸಲಾಗಿದೆ. ಅಧಿಕಾರಿಗಳ ಕಳ್ಳಾಟ, ಕೈದಿಗಳ ಚಲನವಲನ ಎಲ್ಲವನ್ನು ಕೂಡ ಡಿಜಿಪಿ ಅಬ್ಸರ್ವ್ ಮಾಡಲಿದ್ದಾರೆ. ಕಂಟ್ರೋಲ್ ರೂಮ್ ಏನಿದೆ ಇದು ಯಾವಾಗ ಇದು ಎಲ್ಲ ವಿಡಿಯೋ ಎಲ್ಲ ಲೀಕ್ ಆಯಿತು ಆ ಟೈಮ್ ಮಾನ್ಯ ಗೃಹ ಮಂತ್ರಿ ಸಚಿವರು ಮತ್ತೆ ಎಲ್ಲರೂ ಒಂದು ಕಂಟ್ರೋಲ್ ರೂಮ್ ಮಾಡಬೇಕು. ಸೊ ಆ ಪ್ರಕಾರ ಕಂಟ್ರೋಲ್ ರೂಮ್ ಈಗ ನಮ್ಮ ಗ್ರೌಂಡ್ ಫ್ಲೋರ್ನಲ್ಲಿ ಮಾಡಿದರೆ, ಆದರೆ ನಾನು ಪರಪ್ಪನಿದು ಎಲ್ಲ ಇಡೀ ರಾಜ್ಯದು ಎಲ್ಲ ಸೆಂಟ್ರಲ್ ಜೈಲ್ಸ್ದು ಮತ್ತು ಮ್ಯಾಂಗ್ಳೂರ್ ಜೈಲ್ದು ಆ ಎಲ್ಲ ಫೀಡ್ ಏನಿದೆ ಪ್ರತಿಯೊಂದು ಕ್ಯಾಮ್ರಾದು ಕೆಳಗಡೆ ಅದು ಬರ್ತಾ ಇದೆ.
ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ 11ನೇ ದಿನಕ್ಕೆ ತಲುಪಿದೆ. ಈವರೆಗೆ ಸುಮಾರು 45ಕ್ಕೂ ಹೆಚ್ಚು ಪ್ರಾಚೀನ ಅವಶೇಷ ಪತ್ತೆಯಾಗಿವೆ. ಅಲ್ಲದೆ ಐತಿಹಾಸಿಕ ಲಕ್ಕುಂಡಿಯ ಕಣವಿ ಹೊಸೂರಿನಲ್ಲಿ 1900ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸೇರಿದಂತೆ ಅನೇಕ ಗಣಿ ಕಂಪನಿಗಳು ಚಿನ್ನ, ವಜ್ರದ ಸಂಸ್ಕರಣೆ ಮಾಡಿದ ಮಣ್ಣು ಪತ್ತೆಯಾಗಿದೆ. ಈಗಲೂ ಶೋಧ ಮಾಡಿ ಚಿನ್ನ ಪತ್ತೆ ಮಾಡಬಹುದೆಂಬ ಚರ್ಚೆ ನಡೆದಿದೆ. ಹೊಸೂರಿನ ವ್ಯಾಪ್ತಿಯಲ್ಲಿ ಈಗಲೂ ಚಿನ್ನದ ನಿಧಿಯ ಕಣಿವೆಗಳಿವೆ ಎನ್ನಲಾಗುತ್ತಿದೆ. ಹುಗೆ ಆಕಾರದ ಕಣಿವೆಯಲ್ಲಿ ಅಂದು ಗೋಲ್ಡ್ ಮೈನಿಂಗ್ ನಡೆಯುತ್ತಿದ್ದ ಕುರುಹುಗಳು ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಕಂಡು ಬಂದಿದೆ. ನಮ್ಮ ಪ್ರತಿನಿಧಿ ಗೋಲ್ಡ್ ಮೈನಿಂಗ್ ನಡೆಯುವ ಸುರಂಗದ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಲಕ್ಕುಂಡಿ ಚಿನ್ನ ಸಿಕ್ಕ ಬೆನ್ನಲ್ಲೇ ಹೊಸೂರು ನಿಕ್ಷೇಪದ ಬಗ್ಗೆ ಕುತೂಹಲ ಮೂಡಿದೆ. ಇಂದಿನಿಂದ ಸಂಸತ್ನ ಬಜೆಟ್ ಅಧಿವೇಶನ ಆರಂಭ ಆಗಿದೆ. ಉಭಯ ಸದನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣ ಮಾಡಿದ್ದಾರೆ. ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಕೇಂದ್ರ ಸರ್ಕಾರದ ನಿಲುವು ಎಂದಿದ್ದಾರೆ. ಭಾಷಣ ಆರಂಭದಲ್ಲಿ ವಂದೇ ಮಾತರಂ ಗೀತೆಯ 150ನೇ ವರ್ಷವನ್ನು ದೇಶದಾದ್ಯಂತ ಆಚರಿಸುವ ಮೂಲಕ ಬಂಕಿಂ ಚಂದ್ರ ಚಟರ್ಜಿ ಅವರಿಗೆ ವಿಶೇಷ ಗೌರವ ಸಲ್ಲಿಸಿದರು. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರತಿಪಾದಿಸಿದಂತೆ ದೇಶದ ಪ್ರತಿಯೊಬ್ಬ ನಾಗರಿಕನು ಯಾವುದೇ ತಾರತಮ್ಯ ಇಲ್ಲದೆ ತಮ್ಮ ಸಂಪೂರ್ಣ ಹಕ್ಕುಗಳನ್ನು ಪಡಿಬೇಕು. ನನ್ನ ಸರ್ಕಾರ ನಿಜವಾದ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಎಂದರು. ಕಳೆದ ದಶಕದಲ್ಲಿ ಸುಮಾರು 25 ಕೋಟಿ ಜನ ಬಡತನದಿಂದ ಹೊರಬಂದಿದ್ದಾರೆ. ಬಡವರನ್ನ ಸಬಲೀಕರಣಗೊಳಿಸುವಂತಹ ಪ್ರಯತ್ನ ಸರ್ಕಾರದ 3ನೇ ಅವಧಿಯಲ್ಲಿ ಮತ್ತಷ್ಟು ಚುರುಕು ಪಡೆದಿದೆ ಎಂದರು. ಈ ವೇಳೆ ಮನ್ರೇಗಾ ಬದಲಾಗಿ ನೂತನವಾಗಿ ತಂದಿರುವ ವಿಬಿಜಿ ರಾಮ್ಜಿ ಕಾಯ್ದೆಯ ಕುರಿತು ಮಾತಾಡ್ತಾ ಇದ್ದ ಹಾಗೆ ಆಡಳಿತ ಪಕ್ಷದ ಸಂಸದರು ಮೇಜು ಕುಟ್ಟಿ ಸಂಭ್ರಮಿಸಿದ್ರು. ವಿರೋಧ ಪಕ್ಷದ ಸಂಸದರು ಎದ್ದು ನಿಂತು ಪ್ರತಿಭಟಿಸಿ ಕಾಯ್ದೆಯನ್ನ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ರು. ग्रामीण क्षेत्र में रोजगार और विकास के लिए विकसित भारत जी राम जी कानून बनाया गया है. ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಇದೆಯೋ ಇಲ್ವೋ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರಿ ಶಾಲೆಗಳು ದುಸ್ಥಿತಿ ತಲುಪಿದ್ರೂ ಮಾನ್ಯ ಶಿಕ್ಷಣ ಇಲಾಖೆ ಮಾತ್ರ ಸರ್ಕಾರಿ ಶಾಲೆಗಳತ್ತ ಗಮನ ಕೊಡ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಓದೋಕೆ ಬರುವ ಮಕ್ಕಳಿಗೆ ಕುಡಿಯೋಕೆ ನೀರಿಲ್ಲ, ಶೌಚಾಲಯಕ್ಕೂ ನೀರಿಲ್ಲದಾಗಿದೆ. ಪಬ್ಲಿಕ್ ಟಿವಿ ಸರ್ಕಾರಿ ಶಾಲೆಯ ದುಸ್ಥಿತಿ ಅನಾವರಣಗೊಳಿಸಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಬುಳ್ಳಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಟ್ಟೆ ತೊಳೆಯೋಕೆ ಮಕ್ಕಳು ಪರದಾಡುವಂತಾಗಿದೆ. ಶೌಚಾಲಯಕ್ಕೆ ಹೋಗೋಕೆ ವಿದ್ಯಾರ್ಥಿನಿಯರು ಪರದಾಡುತ್ತಿದ್ದಾರೆ. ಕಳೆದ 5 ತಿಂಗಳಿಂದ ಇದೇ ಪರಿಸ್ಥಿತಿ ಇದ್ರೂ ಎಸ್ಟಿಎಂಸಿ ಸದಸ್ಯರ ಮನವಿ ಮೇರೆಗೆ ಪಿಡಿಒ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಬೀದರ್ನಲ್ಲೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಹಾ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಬೀದರ್ ತಾಲೂಕಿನ ಹಳದಕೆರೆ ಗ್ರಾಮದ ಸರ್ಕಾರಿ ಶಾಲೆ ಮೇಲ್ಚಾವಣಿ ಕುಸಿಯುವಂತಾಗಿದ್ದು, ಶಾಲೆಗೆ ಬರೋಕೆ ಮಕ್ಕಳಿಗೆ ಕನಸಲು ಭಯ ಆಗ್ತಾ ಇದೆಯಂತೆ. ನೂತನ ಕಟ್ಟಡದಲ್ಲೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಚುನಾವಣೆಯಲ್ಲಿ ನಾನಾ ತಂತ್ರಗಳನ್ನ ಅನುಸರಿಸುವುದು ಸಹಜ. ಈಗಾಗಲೇ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದಿದೆ. ಈ ಪೈಕಿ ಪಂಢರಪುರ ಕಣಕ್ಕೆ ಇಳಿದಿದ್ದ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಅಭ್ಯರ್ಥಿ ರಾಜೇಶ ಬಿಂಗೆ ತಮ್ಮ ಪ್ರತಿಸ್ಪರ್ಧಿಯನ್ನ ಸೋಲಿಸಲು ತಂತ್ರ ಬದಲು ಕುತಂತ್ರ ಅನುಸರಿಸಿದ್ದಾರೆ. ರಾಜೇಶ ಬಿಂಗೆ ತನ್ನ ಪ್ರತಿಸ್ಪರ್ಧಿ ಹೆಸರನ್ನ ಅಪರಾಧ ಕೃತ್ಯದಲ್ಲಿ ಬರುವಂತೆ ಕುತಂತ್ರ ಮಾಡಿರುವ ಆರೋಪ ಕೇಳಿಬಂದಿದೆ. ರಾಜೇಶ ಬಿಂಗೆ ಸಾಂಗ್ಲಿ ಜಿಲ್ಲೆಯ ಮೀರಜ್ ತಾಲೂಕಿನ ಲಿಂಗನೂರು ಗ್ರಾಮದ ರವೀಂದ್ರ ನಾಯಕ ಶಾಹಿದ್ ಪಟೇಲ್ಗೆ ಕಂಟ್ರಿ ಪಿಸ್ತೂಲ್ 4 ಜೀವಂತ ಗುಂಡುಗಳು ಕೊಟ್ಟು ಬೆಳಗಾವಿಗೆ ಕಳುಹಿಸಿದ್ದಾರೆ. ಈ ಇಬ್ಬರು ಬೆಳಗಾವಿ ಕೆಎಲ್ಇ ಆಸ್ಪತ್ರೆ ಮುಂಭಾಗ ಅನುಮಾನಾಸ್ಪದವಾಗಿ ಓಡಾಡಿ ಪೊಲೀಸರ ಕೈಲಿ ಸಿಕ್ಕಿಬಿದ್ದಿದ್ದಾರೆ. ವಿಚಾರಣೆ ವೇಳೆ ರಾಜೇಶ ಬಿಂಗೆ ಪ್ರತಿಸ್ಪರ್ಧಿ ಕಳುಹಿಸಿರುವಂತೆ ಸುಳ್ಳು ಹೇಳಲು ಪ್ಲಾನ್ ಮಾಡಿದ್ರು. ಆದ್ರೆ ಇಬ್ಬರನ್ನೂ ಠಾಣೆಗೆ ಕರೆದೊಯ್ದು ಬೆಳಗಾವಿ ಮಾಳಮಾರುತಿ ಠಾಣೆ ಪೊಲೀಸರು ವಿಚಾರಿಸಿದಾಗ ಅಸಲಿ ಕಹಾನಿ ಹೊರಬಿದ್ದಿದೆ. ಇದೀಗ ಚುನಾವಣೆ ಗೆಲ್ಲೋಕೆ ಕುತಂತ್ರ ಮಾಡಿದ ರಾಜೇಶ ಬಿಂಗೆ ವಶಕ್ಕೆ ಪಡೆಯಲು ಮಾಳಮಾರುತಿ ಠಾಣೆ ಪೊಲೀಸರು ಮುಂದಾಗಿದ್ದಾರೆ.